ಮೇಡಮ್ ಇವರಿಗೆ ಟ್ರೀಟ್ಮೆಂಟ್ ಅಂತ ಸಿಗ್ತಾ ಇದೆ, ಆದರೆ ಅವರಿಗೆ ಮೊದಲೇ ಬೇರೆ 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 ಏನಾದರೂ ನೀರು ತಂದುಕೊಡ್ಬೇಕಾಗುತ್ತೆ, ಜ್ಯೂಸ್ ಕೊಡಬೇಕಾಗುತ್ತೆ, ಈ ಥರದ್ದು ಯಾವುದನ್ನು ಮಾಲೀಕ ಅಲ್ಲ ಅವನು ಅರೆಸ್ಟ್ ಆಗಿದ್ದಾರೆ ಅಥವಾ ಮ್ಯಾನೇಜರ್ ಅರೆಸ್ಟ್ ಆಗಿದ್ದಾರೆ ಅಂತೇಳಿ ಮಾಲೀಕನ ಅರೆಸ್ಟ್ ಮಾಡಿಲ್ಲ. ಇಲ್ಲ ಮಾಲೀಕ ಕೂಡ ಅರೆಸ್ಟ್ ಆಗಬೇಕು, ಯಾಕಂದರೆ ಅದು ಪ್ಲ್ಯಾಂಟು ಅಲ್ಲಿ ತಗೊಂಡಿರೋ ಪರ್ಮಿಷನ್ನೇ ಬೇರೆ ಮಾಡಿರೋದೇ ಬೇರೆ. ಅವರೇ ಕೇಸ್ ಹಾಕ್ಬಿಟ್ಟು ಈ ವಿಷಯದಲ್ಲಿ ಏನಾಗ್ತದೆ, 189760 ನಂಬರ್ 189760 ಶ್ರೀಕಾಂತಣ್ಣ ಇದೇನಾಗುತ್ತೆ ನೀವು ಈ ಥರ ಕಳಿಸ್ಬಿಡ್ತಾರೆ, ಏನು ಬಂದಾಗ ಮಾಲೀಕನ ಕೊಮೆರಳ್ಳಿ ಮನೆಯಲ್ಲಿ ಮಠ ಕೊಮೆರಳ್ಳಿ ಊರಲ್ಲಿ एक्सपीरियंस नहीं है। हमें लेबर को कोई एक्सपीरियंस नहीं था उसके बारे में, जो अयुब ने जो बताया था हम अयुब के कहने पर कर रहे थे काम। अयुब यानी कि इंजीनियर ಕೆಲಸ काम नेचर तुम्हारा नेचर है। हम वर्कर्स थे कंपनी में, खाली लेबर ड्यूटी कर रहे थे, इसका नेचर इसका तुम्हारा काम क्या क्या काम था ना, गैस कटिंग से प्लांट हटाना था। हमारा काम लेबर हेल्पर का काम क्या क्या काम जो भी चीज़ हम ना पड़ी है इसके कहने पर हमने ये उठा के इधर रख दी, इन्होंने बताया तो इधर रख दी, ऐसा आगे काम था बस लोडिंग। ओके बैक साइड है। ಸೊ ಆಕಾಶ ಕಲ್ಲು आकाश करने ಯಾವ ಉದ್ದೇಶಕ್ಕೆ ಅವರು ಪರ್ಮಿಷನ್ ತಗೊಂಡಿದ್ರು ಆ ಉದ್ದೇಶ ಬಿಟ್ಟು ಲಾಭದ ಉದ್ದೇಶಕ್ಕಾಗಿ ಅಲ್ಲಿ ವಿಷ ಅನಿಲ ಅಥವಾ ಅನಿಲದ ಪ್ಲ್ಯಾಂಟನ್ನು ಅವರೇನು ತೆರೆದಿದ್ರು ಅದರಲ್ಲಿ ಕೆಲಸ ಮಾಡಿಸ್ಕೊಳ್ಳುವಾಗ ಗುತ್ತಿಗೆದಾರನಿಗೆ ವಹಿಸಿ ಕೆಲಸ ಮಾಡಿಸುವಾಗ ಯಾವುದೇ ಅಗತ್ಯ ಸುರಕ್ಷಾ ಕ್ರಮಗಳನ್ನು ತಗೊಂಡಿಲ್ಲ. ಇದು ಲೋಪ ಆಗಿದೆ. ಹಾಗಾಗಿ 2 ಜೀವ ಬಲಿಯಾಗಿದೆ. ಇದನ್ನು CITU ಸಂಘಟನೆ ಅತಿ ಉಗ್ರವಾಗಿ ಖಂಡನೆ ಮಾಡುತ್ತೆ. ಅವರಿಗೆ ಸುರಕ್ಷಾ ಕ್ರಮ ಕೊಡಬೇಕಾಗಿದ್ದು, ಅವರ ಸುರಕ್ಷತೆಯನ್ನು ಕಾಪಾಡಬೇಕಾಗಿದ್ದು, ಮುನ್ನೆಚ್ಚರಿಕೆಯನ್ನು ಕೊಡಬೇಕಾಗಿದ್ದು ಮಾಲೀಕ ಯಾರಿಗೆ ಗುತ್ತಿಗೆ ವಹಿಸಿದಾಗಲೂ ಗುತ್ತಿಗೆದಾರನಿಗೂ ಒಂದು ಕಾನೂನಿದೆ, ಮಾಲೀಕನಿಗೂ ಕೈಗಾರಿಕಾ ವಿವಾದದ ಪ್ರಕಾರ ಅದರಲ್ಲಿ ಕಾನೂನು ವ್ಯಾಪ್ತಿಗೆ ಮಾಲೀಕ ಕೂಡ ಹೊಣೆಗಾರ ಆಗ್ತಾನೆ. ಹಾಗಾಗಿ ಮೇಜರ್ ಮಾಲೀಕನ ಬಂಧನ ಮಾಡಬೇಕು. ಆದರೆ ಈಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮಾತಾಡಿದಾಗ ಗುತ್ತಿಗೆದಾರ ಮತ್ತು ಮ್ಯಾನೇಜರ್ನ ಅವರು ಅರೆಸ್ಟ್ ಮಾಡಿದ್ದಾರೆ. ಆದರೆ ಅವ್ರನ್ನಿನ್ನೂ ಜೈಲಿಗೆ ಅಥವಾ ನ್ಯಾಯಾಂಗದ ಕಸ್ಟಡಿಗೆ ಕಳಿಸಿಲ್ಲ. ಸಂಪೂರ್ಣವಾಗಿ ತನಿಖೆ ಆಗಬೇಕು ಈ ಪ್ರಕರಣ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.